ಎಸ್, ಈ ಬಗ್ಗೆ ಮಾತನಾಡೋದಕ್ಕೆ ನಟ ರಿಚಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳ್ತಿದ್ಯಾ? ಸರ್, ಕಂಪ್ಲೇಂಟ್ ಕೊಟ್ಟಿದ್ದೀರಿ ಫಿಲ್ಮ್ ಚೇಂಬರ್ನಲ್ಲಿ. ಯಾವ ಕಾರಣಕ್ಕೆ, ಏನಾಗಿದೆ ಎಕ್ಸಾಕ್ಟ್ಲಿ ಅಂತ ಹೇಳ್ಬೋದಾ ರಿಚಿ ಅವರೇ? ನನ್ನ ಧ್ವನಿ ಕೇಳಿಸ್ತಿದ್ಯಾ ರಿಚಿ ಅವರೇ? ಹೇಳಿ ಹೇಳಿ ಹೇಳಿ, ಏನಾಗಿದೆ ಆಕ್ಚುಲಿ? ಸರ್ ಆಕ್ಚುಲಿ ಸರ್ ನಮ್ಮ ಪ್ರಮೋಷನ್ ಇತ್ತು ಸರ್, ಅದಕ್ಕಿಂತ ಮುಂಚೆ ನಾವು ಹೇಳಿ ಹೇಳಿ. ಬಹುಶಃ ಸಂಪರ್ಕ ಕಡಿತ ಆಗಿದೆ. ಹೇಗೇನು ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಒಟ್ಟಿನಲ್ಲಿ ಹಿಂದೆ ಅನೇಕ ಸಂದರ್ಭಗಳಲ್ಲಿ ಸಿನಿಮಾಗಳಲ್ಲಿ, ಈಗ ಸಂಜು ವೆಟ್ಸ್ ಗೀತಾ 2 ಏನಿದೆ ಅದರಲ್ಲೂ ಕೂಡ ರಚಿತಾರಾಮ್ ಅವರು ಪ್ರಮೋಷನ್ಗಳಿಗೆ ಹೋಗಿರಲಿಲ್ಲ. ಆಮೇಲೆ ಕರಳೆ ಅಂತ ಒಂದು ಸಿನಿಮಾದ ಪೋಸ್ಟರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಥರದ ಒಂದು ಕಾಂಟ್ರವರ್ಸಿ ಕೂಡ ಆಗಿತ್ತು. ಆ ಒಂದು ಪೋಸ್ಟರ್ ಡಿಸೈನ್ ಏನಿದೆ ಅದು ನನಗೆ ಇಷ್ಟ ಆಗಲಿಲ್ಲ ಅಂತೇಳಿ ನಿರ್ದೇಶಕರ ವಿರುದ್ಧ ಅವರು ಇದೇ ಥರನಾಗಿ ಪ್ರಮೋಷನ್ಗಾಗಲಿ ಮತ್ತೊಂದು ವಿಚಾರಕ್ಕಾಗಲಿ ಅವರು ಕೂಡ ಸಹಕಾರ ಕೊಟ್ಟಿರಲಿಲ್ಲ. ಬಟ್ ಇಲ್ಲೂ ಕೂಡ ಅದೇ ವಿಚಾರ ಗೊತ್ತಾಗ್ತಾ ಇರೋದು ಮೇಲ್ನೋಟಕ್ಕೆ. ಅಂದರೆ ಈಗ ಪ್ರಮೋಷನ್ಸಿಗೆ ಹೋಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಕೇಳ್ತಾ ಇದ್ದಾರಾ, ಅಥವಾ ಅವರ ಬೇಡಿಕೆ ಏನಿದೆ, ಯಾವ ಕಾರಣಕ್ಕೆ ಹೋಗ್ತಿಲ್ಲ. ಆಮೇಲೆ ಈಗ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ ಮೇಲೆ ಈಗ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬೇಕು ಅಥವಾ ಜನರಿಗೆ ರೀಚ್ ಆಗಬೇಕು ಅಂತಂದರೆ ಪ್ರಮೋಷನ್ ಕೆಲಸಗಳೇನಿರುತ್ತೆ ಅದ್ರ ಪಬ್ಲಿಸಿಟಿ ಮಾಡಬೇಕಾದಂಥ ಕೆಲಸ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥವ್ರಾಗಿರಬೇಕು. ಅದ್ರ ಜೊತೆಗೆ ನಿರ್ದೇಶಕರು, ನಿರ್ಮಾಪಕರು ಇವರೆಲ್ಲರೂ ಕೂಡ ಒಟ್ಟಿಗೆ ಚಿತ್ರದ ತಂಡ ಏನಿದೆ ಆ ಟೀಮ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಅದೇ ವಿಚಾರನ ಹೇಳೋದಕ್ಕೆ ಬಹುಶಃ ರಿಚಿ ಅವರು ಕೂಡ ಹೇಳ್ತಾ ಇದ್ರು, ಅದೇನೇ ಏನು ನಡೆದಿತ್ತು ಆ್ಯಕ್ಚುಲಿ ಅಂತೇಳಿ. ಅಷ್ಟರೊಳಗೆ ನೆಟ್ವರ್ಕ್ ಇಶ್ಯೂಸಿಂದ ಅವ್ರ ಕಾಲ್ ಡಿಸ್ಕನೆಕ್ಟ್ ಆಯಿತು. ಹೇಗೇನು ನಾವು ಅವರನ್ನು ಸಂಪರ್ಕಕ್ಕೆ ತೆಗೆದುಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು, ಈಗ ರಿಚಿ ಅವ್ರಿಗೆ ನಾವು ಹೇಗೇನು ಮತ್ತೆ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಬರ್ತಾ ಇದೆ. ಯಾವ ಕಾರಣಕ್ಕಾಗಿ ಆಯಿತು, ಏನು ಬ್ಯಾಟ್ರಿಲಿ ಹೋಯ್ತಾ ಅಥವಾ ಪ್ರತಿಕ್ರಿಯೆ ಕೊಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ವಾ, ಏನು ಕಾರಣಕ್ಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಬಟ್ ಈಗಷ್ಟೇ ಲೈನಿಗೆ ಸಿಕ್ಕಿದ್ರು. ಬಟ್ ಹೇಳೋ ಅಷ್ಟರಲ್ಲಿ ಕಾಲ್ ಡಿಸ್ಕನೆಕ್ಟ್ ಆಯಿತು. ಹೇಗೇನು ಅವರನ್ನು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ವಿ, ಬಟ್ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಆಮೇಲೆ ಅವ್ರು ಕೊಟ್ಟಿರುವಂಥ ಕಂಪ್ಲೇಂಟ್ ಕಾಪಿ ಕೂಡ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಆಮೇಲೆ ಈ ಸಿನಿಮಾದ ನಟಿ ಈಗೇನು ಕಂಪ್ಲೇಂಟ್ ಫೈಲ್ ಆಗಿದೆ ರಮೋಲಾ, ಅವರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಎಲ್ಲ ಒಂದು ಕಡೆ ಸಹಜವಾಗಿ, ಯಾಕಂತಂದರೆ ಹೇಳಿ ಕೇಳಿ ಒಂದಷ್ಟು ಸಿನಿಮಾಗಳಿಗೆ, ಎಲ್ಲ ಸಿನಿಮಾಗಳಿಗೆ ಈ ಥರ ಮಾಡ್ತಾರೆ ಅಂತಲ್ಲ, ಬಟ್ ಜನರು ಸಹಜವಾಗಿ ಮಾತನಾಡ್ತಾ ಇರ್ತಾರೆ. ಸಿನಿಮಾ ಬಗ್ಗೆ ಗೊತ್ತಾಗೋದಕ್ಕೆ ಅಥವಾ ಅದ್ರ ಬಗ್ಗೆ ಏನೋ ಒಂದು ನ್ಯೂಸ್ ಕ್ರಿಯೇಟ್ ಮಾಡಬೇಕು, ನ್ಯೂಸ್ ಕೊಡಬೇಕು, ಆಗ ಜನಗಳಿಗೆ ಗೊತ್ತಾಗುತ್ತೆ ಅಂತೇಳಿ. ಇದು ಪಬ್ಲಿಸಿಟಿಯ ಗಿಮಿಕ್ ಅನ್ನುವಂಥ ವಿಚಾರ ಕೂಡ ಅನೇಕ ಬಾರಿ ಚರ್ಚೆ ಆಗಿರೋದನ್ನು ನಾವು ನೋಡಿದ್ದೀವಿ. ಬಟ್ ಇದನ್ನು ಆ ರೀತಿಯಾಗಿ ಹೇಳೋದಕ್ಕಾಗಲ್ಲ ಯಾವ ಕಾರಣಕ್ಕಾಗಿ ಅಂತ. ಈಗ ಮನಸ್ತಾಪ ಇರೋದಂತೂ ಸತ್ಯ. ಅದು ಯಾವ ಕಾರಣಕ್ಕಾಗಿ, ಅದು ರಿಚಿ ಅವರು ಒಂದೇ ಮಾತು ಹೇಳಿದ್ದು. ಅವ್ರೀಗ ನಮಗೆ ಲೈನಿಗೆ ಸಿಕ್ಕಿದ ತಕ್ಷಣ ಅವ್ರು ಹೇಳಿದ್ದು ಒಂದು, ಪ್ರಮೋಷನ್ಗೆ ಬರ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಕಾಲ್ ಡಿಸ್ಕನೆಕ್ಟ್ ಆಯಿತು. ಬಹುಶಃ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ದೂರಲ್ಲಿ ಅದೆಲ್ಲ ಉಲ್ಲೇಖ ಮಾಡಿದ್ದಾರೆ. ಯಾಕೆ ಬರ್ತಾ ಇಲ್ಲ, ಆಮೇಲೆ ಫೋನ್ ಮಾಡಿದ್ರೆ ಅಟ್ಲೀಸ್ಟ್ ರೆಸ್ಪಾನ್ಸ್ ಮಾಡಬೇಕಲ್ಲ. ಓಕೆ ಫೈನ್, ಈಗ ನಾನು ಪ್ರಮೋಷನ್ಸಿಗೆ ಬರಲ್ಲ ಅಂತಲೇ ಆದರೆ ಅವ್ರಿಗೆ ಅದನ್ನು ಕಮ್ಯುನಿಕೇಟ್ ಮಾಡ್ಬೋದಲ್ಲ. ಇಲ್ಲ ನಾನು ಬರಲ್ಲ ಅಥವಾ ಏನೋ ಒಂದು ರೀಸನ್ ಕೊಟ್ಟು ಕಾರಣಾಂತರಗಳಿಂದ ನಾನು ಬೇರೆ ಕಡೆ ಇದ್ದೀನಿ, ಬರೋಕ್ಕಾಗಲ್ಲ. ಬಟ್ ಅದು ಯಾವುದೂ ಕೂಡ ಆಗ್ತಾ ಇಲ್ಲ ಅನ್ನುವಂಥದ್ದು ಅವ್ರ ದೂರು.